ಸಾಮ್ರಾಟ್ ಯಾವಾಗ ರಾಣಾನೇ ಸಂಜಯ್ನ ಸಾಯಿಸಿದ್ದು ಅನ್ನೋ ಮಾಂಟಿ ರೊಚ್ಚಿಗೆದ್ದ. ಏಕಾಏಕಿ ಗನ್ ತೆಗೆದು ಸಾಮ್ರಾಟ್ ಹಣೆಗೆ ಗುರಿ ಇಟ್ಟ. ಆದ್ರೆ ಅವನ್ ಗುಂಡು ಹಾರಿಸೋ ಮೊದ್ಲೇ ಸಾಮ್ರಾಟ್ ಧೈರ್ಯವಾಗಿ ಮುಂದೆ ಬಂದು ಗನ್ನ ಬಿಗಿಯಾಗಿ ಹಿಡ್ಕೊಂಡು ಶೂಟ್ ಮಾಡು, ಒತ್ತು ಟ್ರಿಗರ್. ನಿನಗೆ ನಿನ್ನ ಅಪ್ಪನ್ಗೆ ಗೊತ್ತಿರೋದಿದೆ ಅಲ್ವಾ, ದ್ರೋಹ, ವಂಚನೆ. ಶಟಪ್, ಜಸ್ಟ್ ಶಟಪ್. ನನ್ನನ್ ಕೆಣಕ್ ಬೇಡ ಟೈಗರ್. ಸುಮ್ನೆ ನನ್ನ ಅಪ್ಪನ ಮೇಲೆ ಆರೋಪ ಮಾಡಬೇಡ. ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು. ಹಾಗಾಗೋದಕ್ ಸಾಧ್ಯನೇ ಇಲ್ಲ. ಅವರಿಬ್ರು ಪ್ರಾಣ ಸ್ನೇಹಿತರಾಗಿದ್ರು. ಅದನ್ ಕೇಳಿ ಸಾಮ್ರಾಟ್ ಕೋಪ ಇನ್ನೂ ಜಾಸ್ತಿ ಆಯ್ತು. ಪ್ರಾಣ ಸ್ನೇಹಿತನ್ ಎದೆಗೆ ಚೂರಿ ಹಾಕ್ಬಿಟ್ಟ ನಿಮ್ಮಪ್ಪ. ನಾನಿಷ್ಟು ವರ್ಷ ಅನಾಥಂತರ ಅಲಿತಾ ಬದುಕೋ ಹಾಗೆ ಮಾಡ್ಬಿಟ್ಟ. ಸ್ವಲ್ಪ ದಿನದಿಂದ ಅಷ್ಟೇ ನಾನು ಅಕ್ರಮ್ ಅಂಕಲ್ನ ಅಚಾನಕ್ಕಾಗಿ ಮೀಟ್ ಮಾಡಿದೆ. ಆಗ್ಲೇ ನನಗ್ ನಾನು ಯಾರು ಅನ್ನೋ ಸತ್ಯ ಗೊತ್ತಾಗಿದ್ದು. ಇಷ್ಟು ವರ್ಷ ನನ್ನ ಜಾಗದಲ್ಲಿ ಕೂತು ನನ್ನ ಆಸ್ತಿನ ಅನುಭವಿಸ್ತಿದ್ದೆ ಅನ್ನೋದನ್ನ ಮಾತ್ರ ಮರಿಬೇಡ ಮಾಂಟಿ. ಸಾಮ್ರಾಟ್ ಇನ್ನೂ ಏನೋ ಹೇಳಬೇಕು ಅನ್ಕೊಂಡವನು ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂಡು ಸುಮ್ನಾದ. ಯಾಕಂದ್ರೆ ಹೀಗೆ ವಾದ ವಿವಾದ ನಡೀತಾನೆ ಹೋದ್ರೆ ಸಾಮ್ರಾಟ್ ಗಾಯ ಆಗಿರೋ ಹುಲಿ ತರ ಆಗ್ಬಿಡ್ತಿದ್ದ. ಮಾಂಟಿನ ಅಲ್ಲೇ ಸಾಯಿಸು ಬಿಡ್ತಿದ್ದ. ಮಾಂಟಿನೂ ಈ ಜಗಳ ಎಲ್ಲಿಂದ ಎಲ್ಲಿಗೋ ಹೋಗೋದ್ ಬೇಡ ಅನ್ಸಿ ಸ್ವಲ್ಪ ಮೆತ್ತಗಾಗಿ, ನೋಡೋ ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದ್ರೂ ನಾನು ಸ್ವಲ್ಪ ಕೂಲ್ ಆದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನಿವಾಗ ಹೊರಡ್ಬೇಕು ಅಂತ ಹೇಳಿ ಹೊರಡೋದಕ್ ಮುಂತಾದ. ಆದ್ರೆ ಸಾಮ್ರಾಟ್ ನಿಂತಲ್ಲೇ ನಿಂತ್ಕೊಂಡು, ನೀನ್ ಇವಾಗ ಹೊರಟೋದ್ರೆ ನಿನ್ಗೆಲ್ಲ ವಿಷಯನೂ ಗೊತ್ತು ಅಂತ ಅರ್ಥ ಮಾಂಟಿ ಅಂತ ಹೇಳಿ ಅವನ್ ಕೈ ಹಿಡಿದು ನಿಲ್ಲಿಸ್ಬೇಕು ಅನ್ಕೊಂಡ. ನಯನ ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಅವಳು ಹಿಂದೆಯಿಂದ ರಫ್ ವಾಯ್ಸ್ ಕೇಳಿಸ್ತು. ಏನ್ ನಡೀತಿದೆ ಇಲ್ಲಿ? ಎಲ್ರೂ ಆ ಕಡೆ ನೋಡಿದ್ರು. ಜೇಡ್ರಳ್ಳಿ ಬಾಲರಾಜ್ ನಗ್ತಾ ಒಳಗ್ ಬರ್ತಿದ್ದ. ಹೆಜ್ಜೆಲಿ ಆನೆ ತೂಕ ಒಂದು. ನಾನ್ ಬರೋಷ್ರಲ್ಲಿ ಮೀಟಿಂಗ್ ಮುಗಿಸ್ಬಿಟ್ರ ಹೇಗೆ? ಇಲ್ಲ, ನಾವು ಜಸ್ಟ್ ಒಬ್ರನ್ನೊಬ್ರು ಪರಿಚಯ ಮಾಡ್ಕೋತಿದ್ವಿ ಅಷ್ಟೇ ಅಲ್ವಾ ಮಾಂಟಿ ಅಂದ ಸಾಮ್ರಾಟ್. ಹೌದು ಬಾಲರಾಜ್ ಅಂಕಲ್. ಅಂದ ಹಾಗೆ ನಿಮ್ ಮುಖ ನೋಡಿ ಎಷ್ಟೊಂದು ತಿಂಗಳಾಗೋಯ್ತೋ. ಎಷ್ಟೋ ಸಲ ಮೀಟ್ ಮಾಡೋಕ್ ನೋಡ್ದೆ. ಯಾಕೆ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂಕಲ್ ಅಂತ ಫೇಕ್ ಸ್ಮೈಲ್ ಮಾಡ್ತಾ ಕೇಳ್ದ. ಬಾಲರಾಜ್ ಕೂಡ ಫೇಕ್ ಸ್ಮೈಲ್ ಮಾಡ್ತಾ, ಬೇರೆ ಇಂಪಾರ್ಟೆಂಟ್ ಕೆಲಸ ತುಂಬಾ ಇರುತ್ತಲ್ಲ ಮಾಂಟಿ ಅಂತಷ್ಟೇ ಹೇಳ್ದ. ಸಾಮ್ರಾಟ್ ಎಲ್ರನ್ನೂ ನೋಡ್ತಾ, ನಡೀರಿ ಮೀಟಿಂಗ್ ಇನ್ನೇನ್ ಶುರುವಾಗುತ್ತೆ ಅಂದಾಗ ಎಲ್ರೂ ಅಲ್ಲಿಂದ ಹೊರಟ್ರು. ತನ್ನಪ್ಪ ಕೂರ್ತಿದ್ದ ಜಾಗದಲ್ಲಿ ತಾನು ಕೂರ್ತಿರೋದು ಅವನ್ಗೆ ಬಹಳ ಹೆಮ್ಮೆ ಅನ್ನಿಸ್ತು. ಎಲ್ರೂ ಟೈಗರ್ ವಾಪಸ್ ಬಂದಿರೋ ಖುಷಿಗೆ ಡ್ರಿಂಕ್ಸ್ ಮಾಡ್ತಾ ಇದ್ರು. ಆದ್ರೆ ಅದು ಸಾಮ್ರಾಟ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ. ಅವನು ಎಲ್ಲಾ ಕಂಪ್ನಿಗಳು ಲಾಸಲ್ಲಿ ನಡೀತಿರೋವಾಗ ಇವ್ರು ಯಾರು ಕೇರ್ ಮಾಡದೇ ಇರೋದನ್ನ ಅಬ್ಸರ್ವ್ ಮಾಡಿದ್ದ. ಯಾರು ಅಪ್ಪಿತಪ್ಪಿನೂ ಟೈಗರ್ ಐಡೆಂಟಿಟಿನ ರಿವೀಲ್ ಮಾಡಬಾರ್ದು ಅಂತ ಬಾಲರಾಜ್ ಮುನ್ನೆಚ್ಚರಿಕೆ ತಗೊಂಡಿದ್ದ. ಎಲ್ರೂ ಅದಕ್ಕೆ ಮರು ಮಾತಾಡದೆ ಒಪ್ಕೊಂಡ್ರು. ಅಕ್ರಮ್ ತಡ ಮಾಡ್ದೆ, ಸರಿ ಹಾಗಾದ್ರೆ ಇನ್ಮೇಲೆ ಮಾಂಟಿ ವಹಿಸ್ಕೊಂಡಿದ್ದ ಜವಾಬ್ದಾರಿನೆಲ್ಲ ಸಾಮ್ರಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪೇಪರ್ ವರ್ಕ್ಸ್ನ ಶುರು ಮಾಡ್ಬೋದಲ್ವಾ ಅಂತ ಹೇಳ್ತಾ ಮಾಂಟಿ ಕಡೆ ನೋಡ್ದ. ಮಾಂಟಿ ಕಮಾನ್ ಅಂದ ಅಷ್ಟೇ. ಮಾಂಟಿ ಬೇರೆ ದಾರಿ ಇಲ್ಲದೆ ತಲೆ ಆಡಿಸ್ತಾ. ಮಾಂಟಿ ಕಬೋರ್ಡ್ ಓಪನ್ ಮಾಡಿ ಗೋಲ್ಡ್ ಕಲರ್ ಇರೋ ಒಂದು ಲಾಕರ್ನ ತೆಗೆದು ಸಾಮ್ರಾಟ್ ಮುಂದೆ ಇಟ್ಟ. ನನಗ್ ಗೊತ್ತಿರೋದ್ನೆಲ್ಲ ನಾನು ನಿನ್ಗೆ ಹೇಳ್ತೀನಿ. ಅದನ್ ಬಿಟ್ರೆ ನಿನ್ ತಂದೆಗೆ ಸಂಬಂಧಪಟ್ಟಿರೋ ಎಲ್ಲಾ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಇದ್ರಲ್ಲೇ ಇದೆ. ಒಂದ್ಸಲ ಚೆಕ್ ಮಾಡು ಅಂತ ಹೇಳೋವಾಗ ಮಾಂಟಿ ಕಣ್ಣಲ್ಲಿ ಜೆಲಸ್ ಫೀಲ್ ಇಣಕ್ ನೋಡ್ತಾ ಇತ್ತು. ಸಾಮ್ರಾಟ್ ಆ ಲಾಕರ್ನ ತೆಗೆದು ನೋಡ್ದ. ಅದ್ರ ತುಂಬಾ ಪ್ರಾಪರ್ಟಿ ಪೇಪರ್ಸ್ ತುಂಬಿದ್ವು. ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ಕಷ್ಟಪಡ್ತಿದ್ದ ಸಾಮ್ರಾಟ್ ಈಗ 1000 ಕೋಟಿ ಬೆಲೆ ಬಾಳೋ ಪೇಪರ್ಸ್ ಹಿಡ್ಕೊಂಡಿರೋದು ನೋಡಿ ತುಟಿ ಅಂಚಲ್ಲಿ ಸಣ್ಣ ನಗು ಮೂಡ್ತು. ಟೈಗರ್, ನಾನು ಹೊರಡ್ಬೇಕು, ಬೆಂಗಳೂರಲ್ಲಿ ಕೆಲಸ ಇದೆ ಅಂದ್ಲು. ನನಗೆ ಸಂಜೆ ಮೀಟಿಂಗ್ ಇದೆ, ನಾನು ಹೊರಡ್ಬೇಕು ಅಂದ ಸಾಮ್ರಾಟ್. ಇಬ್ರು ಅರ್ಜೆಂಟಲ್ಲಿರೋದನ್ನ ನೋಡಿ ಮಾಂಟಿ ಏನೋ ಯೋಚಿಸಿ, ನಯನ ಒಂದ್ ಕೆಲ್ಸ ಮಾಡು, ನೀನ್ ಟೈಗರ್ ಜೆಟ್ಟಲ್ಲಿ ಹೋಗು, ನಾನು ಟೈಗರ್ ಇಬ್ರು ಒಟ್ಟಿಗೆ ಬರ್ತೀವಿ ಅಂದ. ನಯನಾಗೆ ಮಾಂಟಿನ ನಂಬೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅನುಮಾನದಿಂದ ಸಾಮ್ರಾಟ್ ಅಭಿಪ್ರಾಯನ ಕೇಳೋದಕ್ಕೆ ಅವನ ಕಡೆ ನೋಡಿದ್ಲು. ಸಾಮ್ರಾಟ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಇಂದ, ಓಕೆ ನಯನ, ನಾವ್ ಆಮೇಲೆ ಸಿಗೋಣ ಅಂದ. ಸಾಮ್ರಾಟ್ ಮಾಂಟಿ ಜೊತೆ ಕಾರು ಹತ್ತಿ ಏರ್ಪೋರ್ಟ್ ಕಡೆ ಹೊರಟ. ಮಾಂಟಿ ಪ್ರೈವೇಟ್ ಜೆಟ್ ಆಲ್ರೆಡಿ ರೆಡಿಯಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ಅದು ಗಾಳಿಲಿ ಹಾರ್ತು. ಮಾಂಟಿ ನಿಟ್ಟುಸಿರು ಬಿಡ್ತಾ, ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಸಾಮ್ರಾಟ್. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಆದ್ರೆ ಒಂದ್ ವಿಷಯದಲ್ಲಿ ನಾನು ನಿನ್ಗೆ ಭರವಸೆ ಕೊಡ್ತೀನಿ. ನಾನು ಎಲ್ಲ ರೀತಿಯಲ್ಲೂ ನಿನ್ ಜೊತೆಗೆ ನಿಲ್ತೀನಿ. ನೀನ್ ಏನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಈ ವಿಷಯದಲ್ಲಿ ನಾನು ನನ್ನ ತಂದೆನೂ ವಹಿಸ್ಕೊಂಡು ಬರಲ್ಲ. ಸಾಮ್ರಾಟ್, ನಿನಗೆ ನನ್ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಬಟ್ ಶತ್ರು ಅಂತ ಮಾತ್ರ ಅನ್ಕೋಬೇಡ ಅಂತ ಹೇಳ್ದೋನು ಒಂದು ಸಿಪ್ ಕುಡ್ದ. ಸಾಮ್ರಾಟ್ ಆಗ್ಲೂ ಮಾತಾಡ್ಲಿಲ್ಲ. ಕೆಲವೊಂದು ಸಲ ಮೌನದಲ್ಲೇ ಉತ್ತರ ಇರುತ್ತೆ, ಆದ್ರೆ ಎಲ್ರಿಗೂ ಅರ್ಥ ಆಗಲ್ಲ ಅಷ್ಟೇ. ಮಾಂಟಿ ಮತ್ತೆ ಮಾತ್ ಮುಂದುವರ್ಸಿ, ನೀನು ಮದ್ವೆ ಆಗಿದ್ಯಾ ಅಂತ ಕೇಳ್ಪಟ್ಟೆ,
ನಿಜನಾ? ಮಾಂಟಿ ಕಣ್ಣಲ್ಲಿ ಈ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಸಾಮ್ರಾಟ್ ನಿಟ್ಟುಸ್ರು ಬಿಟ್ಟು, ಅದೊಂದು ದೊಡ್ಡ ಕತೆ, ನಾನು ಫ್ರೀ ಆದಾಗ ಹೇಳ್ತೀನಿ ಬಿಡು. ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ಏನಾದ್ರೂ ನಾನು ತಿಳ್ಕೊಳ್ಳೋದಿದ್ಯಾ ಅಂತ ಕೇಳ್ದ. ಇಲ್ಲ, ಕೊಡ್ಬೇಕಾಗಿದ್ದೆಲ್ಲ ಕೊಟ್ಟಿದ್ದೀನಿ. ಆ ಲಾಕರಲ್ಲಿರೋ ಪ್ರಾಪರ್ಟಿ ಡಾಕ್ಯುಮೆಂಟ್ನ ಯಾವತ್ತೂ ಓಪನ್ನೇ ಮಾಡಿಲ್ಲ ಅಂತ ಹೇಳ್ತಾ ಮತ್ತೊಂದು ಸಿಪ್ ತಗೊಂಡ. ಮಾಂಟಿ ಇಷ್ಟೊಂದು ನೆಗ್ಲಿಜೆನ್ಸಿಂದ ಇರೋದ್ರಿಂದಾನೆ ಕಂಪ್ನಿಗಳ ಸ್ಥಿತಿ, ಮಾಫಿಯಾ ಕಿಂಗ್ ಗ್ರೂಪ್ನ ಸ್ಥಿತಿ ಇಷ್ಟೊಂದು ಕೆಟ್ಟಾಗಿರೋದು ಅಂತ ಸಾಮ್ರಾಟ್ಗೆ ಅರ್ಥ ಆಯ್ತು. ಲೋಕೇಶ್ ಕೂಡ ಅವನಿಗೆ ಕಂಪ್ನಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ಹೇಳಿದ್ದ. ನೀನು ಎಲ್ಲ ಕಂಪ್ನಿಗಳ ಜೊತೆನೂ ಕಾಂಟ್ಯಾಕ್ಟಲ್ಲಿದ್ಯಾ? ಸಾಮ್ರಾಟ್ ಕ್ವೆಶ್ಚನ್ ಮಾಡ್ದ. ಮಾಂಟಿ ಲಾಸ್ಟ್ ಸಿಪ್ ಕುಡ್ದು ಗ್ಲಾಸ್ನ ಟೇಬಲ್ ಮೇಲಿಟ್ಟು, ಇಲ್ಲ, ನನಗೆ ಅಷ್ಟೇನು ಕಾಂಟ್ಯಾಕ್ಟ್ ಇಲ್ಲ. ಆಗಾಗ ಜಸ್ಟ್ ರಾಣಿಯಿಂದ ರಿಪೋರ್ಟ್ ತಗೋತೀನಿ ಅಷ್ಟೇ. ನಾನು ಮೇಯ್ನ್ ಆಗಿ ಆಲ್ ರಿಫೈನರಿನ ಹ್ಯಾಂಡಲ್ ಮಾಡ್ತಿರ್ತೀನಿ. ಸಾಮ್ರಾಟ್ 1-2 ಸೆಕೆಂಡ್ ಏನೋ ಯೋಚಿಸಿ, ಓಕೆ, ಹಾಗಾದ್ರೆ ನೀನು ಅದನ್ನ ಹ್ಯಾಂಡಲ್ ಮಾಡು. ನನಗೆ 3 ತಿಂಗಳಿಗೊಂದ್ಸಲ ಡೀಟೇಲ್ ಆಗಿ ರಿಪೋರ್ಟ್ ಕೊಟ್ರೆ ಸಾಕು ಅಂದ. ಮಾಂಟಿ ಸ್ಮೈಲ್ ಮಾಡ್ತಾ, ಶ್ಯೂರ್, ಥ್ಯಾಂಕ್ಸ್ ಅಂದ. ಸ್ವಲ್ಪ ಹೊತ್ತಲ್ಲೇ ಅವರು ಬೆಂಗಳೂರು ರೀಚ್ ಆದ್ರು. ಮಾಂಟಿ ಕಾರ್ ಆಲ್ರೆಡಿ ವೆಯ್ಟ್ ಮಾಡ್ತಿತ್ತು. ಅವ್ನ ಕಾರಲ್ಲಿ ಕೂತು ರಾಣಿಗೆ ಫೋನ್ ಡಯಲ್ ಮಾಡ್ದ. 1 ಸೆಕೆಂಡ್ಗೆ ಅವಳು ಕಾಲ್ ರಿಸೀವ್ ಮಾಡಿದ್ಲು. ಹೆಲೋ, ಗುಡ್ ಈವ್ನಿಂಗ್ ಮಾಂಟಿ ಸರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಹಾ ರಾಣಿ, ನಾನು ನಿನಗೆ ಒಂದು ನಂಬರ್ ಕೊಡ್ತೀನಿ. ಅವರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ನಾನು ಅವ್ರ ಜೊತೆ ಮಾತಾಡಬೇಕು. ಓಕೆ ಸರ್, ಆದ್ರೆ ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ತಿಳ್ಕೊಬಹುದಾ? ರಾಣಿ ಎಕ್ಸೈಟ್ಮೆಂಟ್ ಇಂದ ಕೇಳಿದ್ಲು. ಅದಾದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಂಬರ್ ಕಳಿಸ್ತೀನಿ, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡು. ಓಕೆ ಸರ್, ಥ್ಯಾಂಕ್ ಯು. ಮಾಂಟಿ ಫೋನ್ ಇಟ್ಮೇಲೆ ಸಾಮ್ರಾಟ್, ನೀನವಳಿಗೆ ನನ್ನ ಹೆಸರು ಹೇಳ್ದೆ ಇರೋದೇ ಒಳ್ಳೇದು. ಹೇಳಿದಿದ್ರೆ ಪಾಪ ಆ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತು ಅನ್ಸುತ್ತೆ ಅಂತಂದ. ಮಾಂಟಿ ಸಾಮ್ರಾಟ್ನೇ ನೋಡ್ತಾ, ಅವಳು ಹೇಗೆ ರಿಯಾಕ್ಟ್ ಮಾಡ್ತಿದ್ಲೋ ಗೊತ್ತಿಲ್ಲ, ಬಟ್ ನೀನ್ ಜೀವಂತವಾಗಿದ್ದೀಯ ಅಂತ ಗೊತ್ತಾದಾಗ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ಸಾಮ್ರಾಟ್. ಅದರಲ್ಲೂ ನೀನು ವಾಪಸ್ ಬಂದ್ಮೇಲಂತೂ ಕೇಳೋದೇ ಬೇಡ. ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ದ. ಅವನು ಕಾಗೆ ಆರಿಸ್ತಿಲ್ಲ, ಹಾನೆಸ್ಟ್ ಆಗಿ ಹೇಳ್ತಿದ್ದಾನೆ ಅಂತ ಸಾಮ್ರಾಟ್ಗೆ ಫೀಲ್ ಆಯ್ತು. ಅವನು ಜಸ್ಟ್ ತಲೆ ಆಡಿಸಿ, ನಮ್ಮ ಕಂಪ್ನಿಲಿ ಯಾರೋ ಸ್ಪೈ ಇದ್ದಾರೆ ಅಂತ ನಿನಗೂ ಗೊತ್ತು ಅಲ್ವಾ, ಸೊ ಬಿ ಕೇರ್ಫುಲ್. ನನ್ನ ರಿಯಲ್ ಐಡೆಂಟಿಟಿ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಮಾಂಟಿ ಸ್ಮೈಲ್ ಮಾಡ್ತಾ, ನೀನೇನು ತಲೆ ಕೆಡ್ಸ್ಕೋಬೇಡ ಸಾಮ್ರಾಟ್, ನಾನಿರೋವರೆಗೂ ಹಾಗೆಲ್ಲ ಏನೂ ಆಗಲ್ಲ. ಇದು ಮಾಂಟಿ ಮಾಡ್ತಾ ಇರೋ ಪ್ರಾಮಿಸ್. ಹಾ ಟೈಗರ್, ನಿನ್ ನಂಬರ್ ಕೊಡು, ನನ್ನ ರಾಣಿಗೆ ಶೇರ್ ಮಾಡಬೇಕು ಅಂದ. ಸಾಮ್ರಾಟ್ ವೈರ್ಲೆಸ್ ಆಗಿ ಮಾಂಟಿಗೆ ನಂಬರ್ ಕಳಿಸ್ದ. ಮಾಂಟಿ ಅದನ್ನ ರಾಣಿಗೆ ಶೇರ್ ಮಾಡ್ದ. 1 ನಿಮಿಷದಲ್ಲಿ ಅವಳಿಂದ ಸಾಮ್ರಾಟ್ಗೆ ಕಾಲ್ ಬಂತು. ಹೆಲೋ ಸರ್, ಐ ಆಮ್ ರಾಣಿ, ಪ್ರೋಟಾನ್ ಪಬ್ಲಿಷರ್ ಸೆಕ್ರೆಟರಿ. ಅವಳು ಫೇಕ್ ಎಕ್ಸೈಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮ್ರಾಟ್ಗೆ 1 ಸೆಕೆಂಡ್ ಸಾಕಾಗಿತ್ತು. ಹೆಲೋ ರಾಣಿ, ದಿಸ್ ಇಸ್ ಟೈಗರ್. ಸಾಮ್ರಾಟ್ ಮಾತು ಕೇಳಿ ರಾಣಿ ಮೆದ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋ ತರ ಫೀಲ್ ಆಯ್ತು. ಟೈಗರ್, ನೀವು ನಿಜವಾಗ್ಲೂ ಬದುಕಿದ್ದೀರಾ? ರಾಣಿ ನಡ್ಗೋ ವಾಯ್ಸಲ್ಲಿ ಕೇಳಿದ್ಲು. ಎಷ್ಟೋ ವರ್ಷಗಳ ನಂತರ ಆ ಹೆಸರು ಕೇಳಿ ಅವಳು ವಾಯ್ಸ್ ಮಾತ್ರ ಅಲ್ಲ, ಇಡೀ ದೇಹನೇ ನಡುಕ್ತಿತ್ತು. ಕಳ್ತನ ಮಾಡೋವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರೋ ಕಳ್ಳಂತರ ಆಗಿತ್ತು ಅವಳ ಪರಿಸ್ಥಿತಿ ಈಗ. ರಾಣಿ ಅಷ್ಟೊಂದು ಶಾಕ್ ಆಗ್ತಿರೋದು ಯಾಕೆ? ಹಾಗಾದ್ರೆ ನಿಜವಾದ ಸ್ಪೈ ರಾಣಿನೇನಾ? ಇತ್ತ ಮಾಂಟಿ ಇಂಟೆನ್ಷನ್ ಏನು? ಇದಕ್ಕೆಲ್ಲ ಉತ್ತರ ಮುಂದಿನ ಎಪಿಸೋಡ್ನಲ್ಲಿದೆ. ಸ್ಟೇ ಟ್ಯೂನ್ಡ್. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.